ನಮಸ್ಕಾರ, ನೀವು ನೋಡ್ತಾ ಇದ್ರೆ ಸುದ್ದಿ ವಿಚಾರ. ನಾನು ನಿಮ್ಮ ಚೇತನ್. ವೀಕ್ಷಕರೇ, ಈಗಾಗಲೇ ರಾಜ್ಯ ರಾಜಕಾರಣದಲ್ಲಿ ಒಂದು ರೀತಿಯ ಸಂಚಲನ ಉಂಟಾಗಿರುವಂಥದ್ದು. ಅಂದರೆ ಉಪಚುನಾವಣೆ ರಂಗೇರಿದೆ. ಬಾಗಲಕೋಟೆ ಮತ್ತು ದಾವಣಗೆರೆಯಲ್ಲಿ ಒಂದಿಷ್ಟು ರಾಷ್ಟ್ರೀಯ ಪಕ್ಷಗಳು ಮುಖಾಮುಖಿಯಲ್ಲಿ ನಿಂತು ಹೋರಾಟವನ್ನು ಮಾಡ್ತಿರುವಂಥದ್ದು, ಜನರ ವಿಶ್ವಾಸವನ್ನು ಗಳಿಸಿ ಮತಕ್ಷೇತ್ರದಲ್ಲಿ ಮತಬೇಟೆಯನ್ನು ಮಾಡ್ತಿರುವಂಥದ್ದು, ಗದ್ದಿಗೆ ಏರೋದಕ್ಕೆ ಎಲ್ಲ ರೀತಿಯ ಪ್ರಯತ್ನ ಮಾಡ್ತಿದೆ ರಾಷ್ಟ್ರೀಯ ಪಕ್ಷಗಳು. ಆದರೆ ಇಲ್ಲಿ ಮುಖ್ಯವಾಗಿ ಜನರ ಸೇವೆ ಮಾಡಿ ಜನರ ಮನಸ್ಸನ್ನು ಗೆದ್ದಿ ಯಾರು ಒಬ್ಬ MLA ಶಾಸಕ ಆಗ್ತಾನೆ ಅನ್ನೋದೇ ಇಲ್ಲಿ ಮುಖ್ಯ ಆಗಿರುವಂಥದ್ದು. ಯಾಕಂದ್ರೆ ಪ್ರತಿ ಸಲ ಅವರ ಕುಟುಂಬದ ರಾಜಕೀಯದಿಂದ ಬಂದಿರುವಂಥವರೇ ಗೆಲ್ತಾ ಹೋದ್ರೆ ಮುಂದಿನ ಬಾರಿ ಹೊಸ ಪ್ರತಿಭೆಗಳಿಗೆ, ಹೊಸ ಯುವಕರಿಗೆ ಚಾನ್ಸ್ ಸಿಗುತ್ತಾ ಅನ್ನೋ ಪ್ರಶ್ನೆ ಈಗ ಉದ್ಭವ ಆಗ್ತಿರುವಂಥದ್ದು. ಅದಕ್ಕೆ ಸಂಬಂಧಪಟ್ಟ ಸುದ್ದಿ ನಿಮಗೆ ಇಡ್ತಾ ಹೋಗ್ತೀನಿ, ಬನ್ನಿ ವೀಕ್ಷಕರೇ. ಏನು ರಾಜ್ಯ ರಾಜಕಾರಣದಲ್ಲಿ ಒಂದು ರೀತಿಯ ಸಂಚಲನ ಮೂಡಿಸಿರುವಂಥದ್ದು. ಯಾಕಂದ್ರೆ ಉಪಚುನಾವಣೆ ರಂಗೇರಿದೆ. ಏನು ಬಾಗಲಕೋಟೆ ದಾವಣಗೆರೆಯಲ್ಲಿ ಒಂದು ರೀತಿಯ ಗಡ್ಸ್ತನ ಅಂತ ಕ್ಷೇತ್ರದವನ್ನು ಹಿಡಿತಾ ಇರುವಂಥದ್ದು. ಅಂದ್ರೆ ಅದು ದಾವಣಗೆರೆಯಲ್ಲಿ ಒಂದು ಶಾಮನೂರು ಶಿವಶಂಕರಪ್ಪ ಅಂತ ಹೇಳ್ಬೋದು. ಆದ್ರೆ ಅದಕ್ಕೆ ಸಂಬಂಧಪಟ್ಟಂತ ಶಾಮನೂರು ಶಿವಶಂಕರಪ್ಪನವರ ಆಡಳಿತ ಹೆಂಗಾಗ್ಬಿಟ್ಟಿದೆ ಅಂದ್ರೆ ಒಂದು ರೀತಿಯ ರಾಜರ ಆಡಳಿತ ಆಗಿರುವಂಥದ್ದು. ಅಂದ್ರೆ ಅವ್ರ ಮಗನೇ ಗೆದ್ದ, ನೆಕ್ಸ್ಟು ಅವರ ಸೊಸೆ ಗೆದ್ರು, ಈಗ ಅವರ ಮೊಮ್ಮಗ. ಒಂದು ರೀತಿಯಲ್ಲಿ ಪ್ರಶ್ನೆ ಜನರು ಆಗ್ತಿರುವಂಥದ್ದು ಯಾವುದು ದಾವಣಗೆರೆಯಲ್ಲಿ. ಬಾಗಲಕೋಟೆಯಲ್ಲೂ ಅದೇ ರೀತಿ ಆಗ್ತಿರುವಂಥದ್ದು. ಅಂದರೆ ಅಲ್ಲಿಗೆ ಹೊಸ ಪ್ರತಿಭೆಗೆ ಅಥವಾ ಹೊಸಬರಿಗೆ ಅವಕಾಶ ಸಿಗ್ತಿಲ್ವಾ, ಅಥವಾ ಜನರು ಅದೇ ರಾಷ್ಟ್ರೀಯ ಪಕ್ಷಗಳಿಗೆ ಮೊರೆ ಹೋಗ್ತಿದ್ದಾರಾ, ಅಥವಾ ಜನರು ಅಲ್ಲಿರುವಂಥ ಅಭಿವೃದ್ಧಿ ಕಾರ್ಯಗಳಿಗೆ ಓಟ್ ಹಾಕ್ದೆ ಅಥವಾ ತಮ್ಮ ಏನು ಜಾತಿಯ ವಿಚಾರಕ್ಕೆ ಅಥವಾ ಆಮಿಷಗಳಿಗೆ ಬಲಿಯಾಗಿ ಓಟ್ ಹಾಕ್ತಿದ್ದೀರಾ ಅಂತ ಒಂದಿಷ್ಟು ಜನರ ಪ್ರಶ್ನೆಯಾಗಿರುವಂಥದ್ದು. ವೀಕ್ಷಕರೇ, ಇಲ್ಲಿ ಮುಖ್ಯವಾಗಿ ಬರುವಂಥದ್ದು ರಾಷ್ಟ್ರೀಯ ಪಕ್ಷಗಳು ತಮ್ಮ ರಾಜಕೀಯದಲ್ಲಿ ಪ್ರಬಲವನ್ನು ಸಾಧಿಸೋದಕ್ಕೆ ಬಾಗಲಕೋಟೆ ಆಗ್ಬೋದು ಅಥವಾ ದಾವಣಗೆರೆ ಆಗ್ಬೋದು, ಯಾರು ಗದ್ದಿಗೆ ಏರಿ MLA ಆಗ್ತಾರೆ ಅಥವಾ ಒಬ್ಬ ಶಾಸಕ ಆಗ್ತಾನೆ, ವಿಧಾನಸೌಧದಲ್ಲಿ ಪ್ರವೇಶ ಮಾಡ್ತಾನೆ ಅಂತ ಈಗ ಕುತೂಹಲ ಮತ್ತೆ ಕಾತುರದಿಂದ ಇರುವಂಥದ್ದು. ಆದ್ರೆ ಇಲ್ಲಿ ಮುಖ್ಯವಾಗಿ ಜನರ ಪ್ರಶ್ನೆ ಏನು ಅಂದ್ರೆ, ದಾವಣಗೆರೆಯಲ್ಲಿ ನೋಡ್ತಾ ಹೋದಾಗ ಅಲ್ಲಿ ಶಾಮನೂರು ಶಿವಶಂಕರಪ್ಪ ಅವರ ಒಂದು ಆಡಳಿತ ಒಂದು ಭದ್ರಕೋಟೆ ಆಗಿತ್ತು. ಆ ಭದ್ರಕೋಟೆಗೆ ಅದೇ ರೀತಿ ಮುಂದುವರಿತಿರುವಂಥದ್ದು. ಏನು ಅವರ ಮಗ ಆಯ್ತು SS ಮಲ್ಲಿಕಾರ್ಜುನ್, ಅವರ ಪ್ರಭಾ ಮಲ್ಲಿಕಾರ್ಜುನ್ ಸೊಸೆ, ಈಗ ಅವ್ರ ಮೊಮ್ಮಗ. ಅಂದ್ರೆ ಇದು ಕುಟುಂಬ ರಾಜಕಾರಣಿ ಆಗ್ತಿದೆ. ಹೊಸಬರಿಗೆ ಅವಕಾಶ ಕೊಡ್ತಿಲ್ವಾ? ಅಂದ್ರೆ ಅಲ್ಲಿನ ಅವ್ರನ್ನ ಯಾವ ರೀತಿ ಮಟ್ಟ ಹಾಕ್ಬೇಕು, ಅವ್ರನ್ನ ಯಾವ ರೀತಿ ಎದಾಳಬಾರ್ದು, ಅವ್ರನ್ನ ಯಾವ ರೀತಿ ಬಗ್ಗಿಸ್ಬೇಕು ಅಂತ ಒಂದಿಷ್ಟು ರಾಜ್ಯ ರಾಜಕಾರಣದಲ್ಲೇ ಚರ್ಚೆಗಳಾಗಿ ಈಗ ಅವ್ರನ್ನ ನ್ಯೂಟ್ಲು ಮಾಡಿದಾಗಿದ್ದಾಯ್ತು. ಕಡೆ ದಾವಣಗೆರೆಯಲ್ಲಿ, ಆದ್ರೆ ಇನ್ನೊಂದು ಕಡೆ ಬಾಗಲಕೋಟೆಯಲ್ಲಿ ತಮ್ಮದೇ ಆದ ರೀತಿಯ ರಾಜಕೀಯದ ಚಾಣಕ್ಯವನ್ನು ಬೆಳೆಸಿರುವುದು ಕಾಂಗ್ರೆಸ್ ಆಗ್ಬೋದು, JDS ಆಗ್ಬೋದು, BJP ಆಗ್ಬೋದು. ಅಂದ್ರೆ ಇವೆಲ್ಲ ರಾಷ್ಟ್ರೀಯ ಪಕ್ಷಗಳು ಪ್ರಬಲವಾಗಿ ಕೋಟೆಯನ್ನು ಭೇದಿಸ್ಕೊಂಡು ಅವರವರ ಕುಟುಂಬವನ್ನ ರಾಜಕಾರಣ ರೀತಿಯಲ್ಲಿ ಮುಂದುವರಿಸ್ಕೊಂಡು ಬರ್ತಿದ್ರೆ, ಇನ್ನು ಹೊಸಬರಿಗೆ ಅಥವಾ ಹೊಸ ಪ್ರತಿಭೆಗಳಿಗೆ ರಾಜಕೀಯದಲ್ಲಿ ಅವಕಾಶ ಇಲ್ವಾ? ಅಥವಾ ಅಲ್ಲಿರುವಂತ ಜನರು ಸೇವೆ ಅಂದ್ರೆ ಅವರಿಗೆ ಸೇವೆ ಮಾಡೋದಕ್ಕೆ ಇವ್ರು ಯಾರ ಕೈಲಿ ಆಗ್ತಿಲ್ವಾ? ಕುಟುಂಬ ರಾಜಕೀಯ ವ್ಯಕ್ತಿಗಳಿಗೆ ಓಟ್ ಆಗೋದಕ್ಕೆ ಸೀಮಿತ ಆದ್ರೆ ಜನರು ಅಂತ ಒಂದಿಷ್ಟು ಪ್ರಶ್ನೆ ಉದ್ಭವ ಆಗ್ತಿರುವಂಥದ್ದು. ನಮ್ದು ಪ್ರಜಾಪ್ರಭುತ್ವ ದೇಶ, ಪ್ರಜೆಗಳಿಂದಾಗಿ ಪ್ರಜೆಗಳಿಗೋಸ್ಕರ ಇರುವಂಥದ್ದು. ನಮ್ಮ ಸಂವಿಧಾನ ಎಲ್ಲರೂ ಸಹ ಚುನಾವಣೆಯಲ್ಲಿ ಭಾಗವಹಿಸಿ ಯಾರು ಬೇಕಾದ್ರೆ ಗೆಲ್ಲುವಂಥದ್ದಿದೆ. ಆದರೆ ನಮ್ಮ ಜನರು ಈಗ ಏನು ಮಾಡ್ತಿದ್ದಾರೆ ಅಂದರೆ ಒಂದಿಷ್ಟು ಹಣದ ಆಮಿಷಗಳಿಗೆ ಅಥವಾ ಒಂದಿಷ್ಟು ಜಾತಿಯ ಆಧಾರದ ಮೇಲೆ ಮತ್ತೊಂದು ಒಂದಿಷ್ಟು ವಿಷಯಗಳಿಗೆ ಹೋಲೈಕೆಯಾಗಿ ರಾಷ್ಟ್ರೀಯ ಪಕ್ಷಗಳಿಗೆ ಮೊರೆ ಹೋಗ್ತಿದ್ದಾರಾ, ಅಥವಾ ನಮ್ಮ ಸ್ಥಳೀಯ ಪಕ್ಷಗಳಿಗೆ ಯಾರು ಸಾಥ್ ಕೊಡ್ತಿಲ್ವಾ, ಅಥವಾ ಒಬ್ಬ ಪಕ್ಷೇತರ ಅಭ್ಯರ್ಥಿಗಳಿಗೆ ಜನರು ಯಾರು ಸಾಥ್ ಕೊಡ್ತಿಲ್ವಾ, ಅಥವಾ ನೀವು ಯಾರು ಸರಿಯಾಗಿ ನೋಡ್ತಿಲ್ವಾ, ಕ್ಷೇತ್ರದ ಅಭಿವೃದ್ಧಿ ಸರಿಯಾಗಿ ಆಗ್ತಿದೆ ಇಲ್ವೋ, ನಿಮ್ಮ ಮನೆಗೆ ಬಂದು ನಿಮ್ಮ ಸಮಸ್ಯೆಗಳು ಬಗೆಹರಿಸ್ತಿದ್ದಾನೆ ಒಬ್ಬ ಜನಪ್ರತಿನಿಧಿ. 5 ವರ್ಷ ನೀವು ಅವನಿಗೆ ಮತ ಹಾಕಿ ಗೆಲ್ಸ್ಕೊಟ್ಟಿರ್ತೀರಾ, ಅದಾದ್ಮೇಲೆ ಅವನು ನಿಮ್ಮ ಕಡೆ ತಿರುಗಿ ನೋಡಿ ಎಲ್ಲವೂ ಸಮಸ್ಯೆಗಳು ಬಗೆಹರಿಸಿದಾನ? ಇವೆಲ್ಲ ಪ್ರಶ್ನೆಗಳು ಉದ್ಭವ ಆಗ್ತಿರುವಂಥದ್ದು. ಯಾಕಂದ್ರೆ ನಮಗೆ ಮೇನ್ ಬೇಕಾಗಿರೋದು ಒಬ್ಬ ಜನಪ್ರತಿನಿಧಿಗಳು ಒಂದು ಕ್ಷೇತ್ರದ ಅಭಿವೃದ್ಧಿಯನ್ನು ಯಾವ ರೀತಿ ತಗೊಂಡೋಗ್ಬೇಕು ಅಂದ್ರೆ, ನಮ್ಮ ಕ್ಷೇತ್ರದಲ್ಲಿ ಯಾವುದೇ ಸಮಸ್ಯೆ ಇಲ್ಲ ಅಂತ ಹೇಳಿದರೆ ಆಗ ಕ್ಷೇತ್ರ ಅಭಿವೃದ್ಧಿ ಅನ್ನಿಸ್ಕೊಳ್ಳುತ್ತೆ. ಯಾರಾದ್ರೂ ನಮಗೆ ಈ ಕ್ಷೇತ್ರದಲ್ಲಿ ಅಭಿವೃದ್ಧಿ ಆಗಿಲ್ಲ ಅಂದ್ರೆ ಆ ಕ್ಷೇತ್ರ ಅಭಿವೃದ್ಧಿ ಹೊಂದಿಲ್ಲ ಅಂತ.
ದಯವಿಟ್ಟು ಜನರೇ ಇನ್ನಾದ್ರೂ ಎಚ್ಚೆತ್ಕೊಳ್ಳಿ, ಇನ್ನಾದ್ರೂ ಬದಲಾವಣೆಯಾಗಿ ನಿಮ್ಮ ಕ್ಷೇತ್ರದ ಅಭಿವೃದ್ಧಿಗೆ, ನಿಮ್ಮ ಏಳಿಗೆಗೆ, ನಿಮ್ಮ ಧ್ಯೇಯಗೋಸ್ಕರ ಶ್ರಮಿಸುತ್ತಾನೆ ಒಬ್ಬ ವ್ಯಕ್ತಿ, ಒಬ್ಬ ಜನಪ್ರತಿನಿಧಿ ಅಂದ್ರೆ ಅಂಥವ್ರಿಗೆ ಮಾತ್ರ ಓಟ್ ಹಾಕಿ. ಹೊಸಬರಿಗೆ ಅವಕಾಶ ಕೊಡಿ, ಸ್ಥಳೀಯ ಪಕ್ಷಗಳಿಗೆ ನೀವು ಅವಕಾಶ ಕೊಡಿ. ಪ್ರತಿ ಸಲ ನೀವು ರಾಷ್ಟ್ರೀಯ ಪಕ್ಷಗಳಿಗೆ ನೀವು ಅವಕಾಶ ಕೊಡ್ಕೊಂಡು ಹೋದ್ರೆ ದಯವಿಟ್ಟು ಹೇಳ್ತೀನಿ, ಮುಂದಿನ ಬಾರಿ ಆದ್ರೂ ನಿಮ್ಮ ಕ್ಷೇತ್ರಕ್ಕೆ ಅಭಿವೃದ್ಧಿ ಆಗದೇ ಇಲ್ಲ. ಇದು ರಾಜ್ಯದ ರಾಜಕಾರಣದಲ್ಲಿ ಹಿಂದಿನ ಸ್ವತಂತ್ರ ಬಂದಾಗಿಂದನೂ ನೋಡ್ಕೊ ಬಂದಿದ್ದೀರಾ, ಈಗೂ ನೋಡ್ತಾನೆ ಇದ್ದೀರಾ ಬದಲಾವಣೆ ಯಾವ ರೀತಿ ಆಗ್ತಿದೆ. ನಿಮ್ಮ ಕ್ಷೇತ್ರದಲ್ಲಿ ಸಮಸ್ಯೆಗಳು, ಕುಂದು ಕೊರತೆಗಳು 108 ಬರೀ ನೀವು ದೋಸೆ ಮಾತ್ರ ನೋಡ್ತಾ ಇದ್ದೀರಾ. ಅದ್ರ ಅಂಚು ನೋಡಿ, ಬೆಂಕಿ ಕೆಳಗಡೆಯಿಂದ ಬೇಯ್ತಾ ಇರುತ್ತೆ, ಅದ್ರದ್ದು ತಾಪ ಪಾಪ ಅಂಚು ಹೇಳ್ಕೊಳ್ಳೋದಕ್ಕಾಗಲ್ಲ. ಆ ರೀತಿ ಸಮಸ್ಯೆ. ದೋಸೆ ಮಾತ್ರ ಚೆನ್ನಾಗಿರುತ್ತೆ, ಬೆಂದಿದೆ ಅಂತ ಗೊತ್ತಾಗ್ಬಿಡುತ್ತೆ, ಬಟ್ ಆ ಅಂಚಿನ ಪರಿಸ್ಥಿತಿ, ಅದು ಬೇಯ್ದ್ರೆ ತಾನೇ ನೀವು ದೋಸೆ ಬೇಯಕ್ಕಾಗೋದು. ಅಂದ್ರೆ ಇದರ ಅರ್ಥ ಏನು ಅಂದ್ರೆ ನೀವು ತಿಳ್ಕೋಬೇಕು, ರಾಷ್ಟ್ರೀಯ ಪಕ್ಷಗಳು ಒಂದು ರೀತಿಯ ದೋಸೆ ತರ, ಯಾವ ಟೈಮಲ್ಲಿ ಹೆಂಗ್ ಮರ್ಚಾಗ್ತಾರೋ ಗೊತ್ತಾಗಲ್ಲ. ಒಟ್ನ ಚೆನ್ನಾಗಿರುತ್ತೆ, ಗರಿ ಗರಿ ಅತಿ, ಬಟ್ ಕೆಳಗಡೆ ನೋಡಿ ಸ್ವಾಮಿ, ಒಬ್ಬ ಸಾಮಾನ್ಯ ವ್ಯಕ್ತಿ ಎಲೆಕ್ಷನ್ ನಿಂತಿರ್ತಾನೆ, ಅವನ ತರ ಬೆಂಕಿಲಿ ಬೇಯ್ತಾ ಇರ್ತಾನೆ. ಅಂದ್ರೆ ನನ್ನ ಪಕ್ಷ ಅಂದ್ರೆ ಜನರಿಗೋಸ್ಕರ ಇರಬೇಕು, ನಾನೇನಾದ್ರೂ ಜನಸೇವೆ ಮಾಡಬೇಕು, ಪಕ್ಷೇತರವಾಗಿ ನಿಂತ್ಕೋಬೇಕು ಅಂತ ಒಬ್ಬ ವ್ಯಕ್ತಿ ಕಾಯ್ತಾ ಇರ್ತಾನೆ. ಅವನಿಗೊಂದು ಅವಕಾಶ ಕೊಡಿ. ಸ್ಥಳೀಯವಾಗಿ ಪಕ್ಷಗಳಿದೆ, ಅದಕ್ಕೆ ಅವಕಾಶ ಕೊಡಿ. ನೀವು ಅದೇ ಉದಾಹರಣೆ ತಗೋಬೇಕು ಅಂದ್ರೆ ತಮಿಳ್ನಾಡಲ್ಲಿ ರಾಷ್ಟ್ರೀಯ ಪಕ್ಷಗಳಿಗೆ ಅವಕಾಶನೇ ಇಲ್ಲ, ಅಲ್ಲಿನ ಸ್ಥಳೀಯ ಪಕ್ಷಗಳೇ ತಮ್ಮ ಹೋರಾಟ ಆಡಳಿತವನ್ನು ನಡೆಸ್ತಿರುವಂಥದ್ದು. ಅಂದ್ರೆ ಆ ರೀತಿಯ ಜನರು, ಅಂದ್ರೆ ನಮ್ಮದೇ ಅಂದ್ರೆ ಸ್ಥಳೀಯ ಪಕ್ಷಗಳಿರ್ಬೇಕು ಅಂತ ಆ ರೀತಿಯ ಜನರು ಮೈಂಡ್ ಸೆಟ್ ಇರೋದು ಅಲ್ಲಿ. ಆದರೆ ಇಲ್ಲಿ ನಮ್ಮ ರಾಜ್ಯ ರಾಜಕಾರಣದಲ್ಲಿ, ಕರ್ನಾಟಕದಲ್ಲಿ ಯಾವ ರೀತಿ ಮೈಂಡ್ ಸೆಟ್ ಇದೆ ಅಂತ ಒಂದಿಷ್ಟು ಜನರ ಪ್ರಶ್ನೆ ಆಗಿರುವಂಥದ್ದು. ಒಟ್ಟಾರೆ ಈ ನಮ್ಮ ರಾಜಕೀಯ ವ್ಯವಸ್ಥೆಯಲ್ಲಿ ಜನರು ತಿಳ್ಕೊಬೇಕಾಗಿರೋದು, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ನೀವು ಯಾವುದೇ ಒಂದು ಪಕ್ಷ ನೋಡೋದಲ್ಲ, ಒಬ್ಬ ವ್ಯಕ್ತಿ ತಮ್ಮ ಕ್ಷೇತ್ರಕ್ಕೆ ಏನು ಅಭಿವೃದ್ಧಿ ಮಾಡಿದ್ದಾನೆ ಅಂತ ನೋಡಿ. ನಾನು ಯಾವುದೇ ಪಕ್ಷ ವಿರೋಧಿ ಅಲ್ಲ, ಅಥವಾ ನಾನು ಯಾವುದೇ ವ್ಯಕ್ತಿ ವಿರೋಧಿ ಅಲ್ಲ. ನಿಮ್ಮ ಕ್ಷೇತ್ರಕ್ಕೆ ಅಭಿವೃದ್ಧಿ ಯಾರು ಚೆನ್ನಾಗಿ ಮಾಡ್ತಾರೆ, ಅಥವಾ ಯಾರು ಅಭಿವೃದ್ಧಿಗೋಸ್ಕರ ಶ್ರಮಿಸ್ತಿದ್ದಾರೆ, ಸ್ಥಳೀಯವಾಗಿ ಯಾರು ಕೆಳಗಳೆವಾಗಿ ನಿಂತ್ಕೊಂಡು ಮಾಡಿಸ್ತಾರೆ ಅಂಥವ್ರಿಗೆ ಅವಕಾಶ ಕೊಡಿ. ನೀವು ಪ್ರತಿ ಸಲ ಗೆಲ್ಸಿರೋರ್ನೇ ಗೆಲ್ಸ್ಕೊಂಡು ಹೋಗ್ತಿದ್ರೆ ಅದು ಏನಾಗ್ಬಿಡುತ್ತೆ ಅಂದರೆ ಅದೊಂದು ರೀತಿಯ ಏನಾದ್ರು ಸರ್ವಾಧಿಕಾರ ಆಗ್ಬಿಡುತ್ತೆ. ನಮ್ಮದು ಪ್ರಜಾಪ್ರಭುತ್ವ ದೇಶ, ಅದು ತಿಳ್ಕೊಳ್ಳಿ. ಇದು ನಾನು ಹೇಳ್ತಿರೋದ ಜನರು ಹೇಳ್ತಿರೋವಂಥ ಪ್ರಶ್ನೆ ನಿಮ್ಮ ಮುಂದೆ ಇಡ್ತಾ ಹೋಗ್ತೀರಿ. ಒಟ್ಟಿನಲ್ಲಿ ಈ ಬಾರಿ ಯಾವ ರೀತಿ ಜನರು ತಮ್ಮ ಮತ ಹಾಕುವ ಮೂಲಕ ದಾವಣಗೆರೆ ಆಗ್ಬೋದು, ಬಾಗಲಕೋಟೆಯಲ್ಲಿ ಆಗ್ಬೋದು, ಜನರು ಯಾವ ರೀತಿ ಬದಲಾವಣೆಯಾಗಿ ಮತದಾನ ಮಾಡುವ ಮೂಲಕ ಯಾವ ವ್ಯಕ್ತಿಗೆ ಮತ ನೀಡಿ ಆತನನ್ನು ಗೆಲ್ಲಿಸ್ತಾರೆ ಅಂದ್ಬಿಟ್ಟು ಕಾದು ನೋಡಬೇಕಾಗಿರುವಂಥದ್ದು. ಇದಾಗಿತ್ತು ಇವತ್ತಿನ ಸುದ್ದಿ ವಿಚಾರ. ಸುದ್ದಿ ನಮ್ಮದು, ವಿಚಾರ ನಿಮ್ಮದು. ನಮಸ್ಕಾರ.